ಇನ್ನು ಮಟ್ಟ ಬ್ಯಾನ್ ಯಾರು ಮಾಡಿಲ್ಲ. ಅದನ್ನ ಹೇಳ್ತಾರೆ ಅಷ್ಟೇ, ಅಧಿಕೃತವಾಗಿ ಯಾರು ಬ್ಯಾನ್ ಮಾಡಿಲ್ಲ, ಘೋಷಣೆ ಮಾಡ್ಲಿಕ್ಕೂ ಆಗೋಲ್ಲ. ಅದೇ ಪ್ರಶ್ನೆ ಇಲ್ಲ, ಅದಕ್ಕೆ ಚರ್ಚೆ ವಿಷಯ ಅಲ್ಲ. ಅದೇ ಯಾರು ಮಾಡ್ತೇವೆ ಯಾರು ಹೇಳಿಲ್ಲಲ್ಲ. RSS ಬ್ಯಾನ್ ಚಟುವಟಿಕೆ ಬೇರೆ, ಸಂಘ ನಿರ್ಬಂಧ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಅದು ಬೇರೆ ವಿಷಯ, ಈ ವಿಷಯ ಬೇರೆ. ಸಂಘ ಎಲ್ಲೂ ನಾವು ಬ್ಯಾನ್ ಮಾಡ್ತಂತ ಎಲ್ಲಿ ಹೇಳಿಲ್ಲ ನಮ್ಮ ಸರ್ಕಾರ, ಯಾವುದೇ ಸರ್ಕಾರ. ಸೊ ಅದೇ ಇನ್ನು ಮಟ್ಟ ಬ್ಯಾನ್ ಯಾರು ಮಾಡಿಲ್ಲ. ಅದನ್ನ ಹೇಳ್ತಾರೆ ಅಷ್ಟೇ, ಅಧಿಕೃತವಾಗಿ ಯಾರು ಬ್ಯಾನ್ ಮಾಡಿಲ್ಲ, ಘೋಷಣೆ ಮಾಡ್ಲಿಕ್ಕೂ ಆಗೋಲ್ಲ. ಅದೇ ಪ್ರಶ್ನೆ ಇಲ್ಲ, ಅದಕ್ಕೆ ಚರ್ಚೆ ವಿಷಯ ಅಲ್ಲ. ಅದೇ ಯಾರು ಮಾಡ್ತೇವೆ ಯಾರು ಹೇಳಿಲ್ಲಲ್ಲ. RSS ಬ್ಯಾನ್ ಚಟುವಟಿಕೆ ಬೇರೆ, ಸಂಘ ನಿರ್ಬಂಧ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಅದು ಬೇರೆ ವಿಷಯ, ಈ ವಿಷಯ ಬೇರೆ. ಸಂಘ ಎಲ್ಲೂ ನಾವು ಬ್ಯಾನ್ ಮಾಡ್ತಂತ ಎಲ್ಲಿ ಹೇಳಿಲ್ಲ ನಮ್ಮ ಸರ್ಕಾರ, ಯಾವುದೇ ಇವರೆಲ್ಲ ಇಷ್ಟೆಲ್ಲ ಹೇಳ್ತಾರಲ್ಲ. ನಿಮ್ಮ ಬೆಂಗಳೂರು MP ಎಲ್ಲಿ ಓದಿದ್ದು ಗೊತ್ತಾ ನಿಮ್ಗೆ? ಕಾನ್ವೆಂಟ್ನಲ್ಲಿ, ಶಾಖಗಳಲ್ಲೆಲ್ಲ ಓದಿದ್ದು. ಇವರಿಗೆಲ್ಲ ಕಾನ್ವೆಂಟ್ ಎಜುಕೇಶನ್ ಬೇಕು. ಏನೋ ಗೊತ್ತಿಲ್ಲಪ್ಪ. ಮೋಹನ್ ಭಾಗವತ್ ಅವ್ರು ಬರ್ತಾ ಇದಾರಂತಲ್ಲ ಬೆಂಗಳೂರಿಗೆ, ಆಗ ತಗೊಂಡ್ ಬರ್ತಾ ಇದ್ರಲ್ಲೂ ಗೊತ್ತಿಲ್ಲ, ಕೇಳೋಣ. ಕಾನೂನು ಹೋರಾಟ ಏನಕ್ಕೆ ಮಾಡ್ಬೇಕು? ನಾನೇನು ತಪ್ಪು ಮಾಡಿದ್ದೀನಿ? ಅವ್ರು ಮಾಡ್ಬೇಕು ಕಾನೂನು ಹೋರಾಟ, ನಾನಲ್ಲ. ನಾನೇನು ಪ್ರಶ್ನೆಗಳು ಕೇಳಿದ್ದೀನಿ, ಉತ್ತರ ಕೊಡ್ಲಿ. ಕಾನೂನಾತ್ಮಕವಾಗಿದ್ರೆ ನನಗೆ ಕಾಗದ ಕೊಡ್ತಾ ಇದ್ರಲ್ಲ ಇಷ್ಟೊತ್ತಿಗೆ. ಕಾಗದ ಕೇಳೋದು ತಪ್ಪೇನ್ರಿ? ದಲಿತರಾದ್ರೂ ಕೂಡ ಇವರು ದಲಿತ ಕಾರ್ಡ್ ಪೇ ಮಾಡ್ತಾರೆ ಅನ್ನೋದನ್ನ ಶೋಭಾ ಕರಂದ್ಲಾಜೆ ಉಪಯೋಗಿಸ್ತಾರೆ, ಹೇಳ್ತಾರೆ. ಏನ್ ಆಯ್ತ್ರಿ, ನಾನು ಬಲಿತಾನೆ ಏನಂತೆ? ಎಷ್ಟ್ ಜನ ಬಲಿತರಿದ್ದಾರೆ ತೋರಿಸ್ಬಿಡಿ ನನಗೆ. ಇವ್ರದ್ದು ಮನಸ್ಥಿತಿ ನೋಡಿ, ಇವಾಗಿಂದಲ್ಲ ಮುಂಚೆಯಿಂದಾನು ಕೂಡ. ನನ್ನ ಮೊದಲನೇ ಎಲೆಕ್ಷನ್, ನಂದು 2ನೇ ಎಲೆಕ್ಷನ್ನಲ್ಲಿ ಕ್ಯಾಂಪೇನ್ ಏನ್ ಮಾಡಿದ್ರು ಗೊತ್ತಾ BJP ಅವರು? ಚಿತ್ತಾಪುರ್ನಲ್ಲಿ ವಿಡಿಯೋ ತೋರಿಸ್ತೀನಿ. ಪ್ರಿಯಾಂಕರ್ಗೆ ಸೂಟ್ ಹಾಕೊಂಡು ವಿಧಾನಸೌಧದಲ್ಲಿ ಕೂತ್ಕೊಂತಾನೆ. ಯಾಕೆ ಹಾಕೊಂಬಾರ್ದ ನಾನು ಸೂಟು? ನಾನು ಗಾಡಿಗಳಲ್ಲಿ ಓಡಾಡಬಾರ್ದ? ವಾಟ್ ಇಸ್ ದ ಪ್ರಾಬ್ಲಮ್? ಲೀಗಲಿನೇ ಮಾಡ್ತಾ ಇದ್ದೀನಲ್ಲ. ನನ್ನ ಆದಾಯ ಎಷ್ಟಿದೆ ಅಷ್ಟೇ ಮಾಡ್ತಾ ಇರೋದಲ್ಲ. RSS ಆದಾಯ ಕೇಳಿದ್ರೆ ಇವ್ರಿಗೆ ಏನಕ್ಕೆ ಕುರಿ? ಇವರೆಲ್ಲರೂ ನೋಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವರಿಗೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಇಲ್ಲ, ಅದಕ್ಕೆ ನನ್ನ ಬಗ್ಗೆ ವೈಯಕ್ತಿಕವಾಗಿ ಮಾತನಾಡ್ತಾರೆ, ನಮ್ಮ ಕುಟುಂಬದ ಬಗ್ಗೆ ವೈಯಕ್ತಿಕವಾಗಿ ಮಾತನಾಡ್ತಾರೆ. ವಾಟ್ ಇಸ್ ದರ್ ಪ್ರಾಬ್ಲಮ್? ಸುನೀಲ್ ಕುಮಾರ್ ಅವರು ನನ್ನ ಭಾಷೆ ಕೇಳಿಬಿಟ್ಟು ಪ್ರಿಯಾಂಕರ್ಗೆ ಕಾನ್ವೆಂಟ್ದಲ್ಲಿ ಅಲ್ಲಿ ಸದನದಲ್ಲಿ ಏನಪ್ಪ ಫೈಲ್ಸ್ ಬಂದಂಗೆ ಆಡ್ತೀಯ ಅಂತಂದೆ. ಪ್ರಿಯಾಂಕರ್ಗೆ ಒಂದು ಗ್ಲಾಸ್ ಹಾಲು ಹೆಚ್ಚು ಕುಡ್ದಿರ್ಬೋದು, ಅದಕ್ಕೆ ಇವನಿಗೆ ಇಷ್ಟು ಜ್ಞಾನ ಇದೆ ಅಂತ ಹೇಳ್ತಾರೆ. ಇವೆಲ್ಲ ಅವ್ರದ್ದು ಮನಸ್ಥಿತಿ. ಬರ್ರಪ್ಪ ಮಾತಾಡೋಣ ಅಂತ ಹೇಳಿದ್ರೆ ಮಾತಾಡಕ್ ರೆಡಿ. ಐ ಆಮ್ ರೆಡಿ ಟು ಡಿಬೇಟ್ ವಿತ್ ಎನಿಬಡಿ. ಆರ್ ದೇ ರೆಡಿ ಟು ಡಿಬೇಟ್ ವಿತ್ ಅ ದಲಿತ್? ದಟ್ ಇಸ್ ದ ಪ್ರಾಬ್ಲಮ್. ಒಬ್ಬ ದಲಿತ ಕೇಳ್ತಾ ಇದ್ದಾರಂತ ಇವ್ರಿಗೆ ಇಷ್ಟು ಹೊಟ್ಟೆ ಉರಿತಾ ಇದೆ. ಇದು ಅವರಿಗೆ ಕೇಳಿರೋ ಪ್ರಶ್ನೆಗೆ ಉತ್ತರ ಇಲ್ಲ ಅಲ್ಲ, ಇನ್ನ ಮನಸ್ಥಿತಿ ಬಿಟ್ಟಿಲ್ಲ ಅವರು. जिस देश में भगवान राम को हिसाब पूछा जा रहा है अयोध्या में, तो इनका हिसाब नहीं पूछना चाहिए क्या? श्री मोहन भागवत जी ने खुद बोला है कि उनका इकोनॉमिक यूनिट रहता है और वो इकोनॉमिक यूनिट ऑडिट होता है, और जब भी सरकार मांगेगी हम देंगे. तो अभी सरकार मांग रही है. जो भी है, अब बातों को घुमा फिरा के बात करने से कोई फ़ायदा नहीं है, और आपके BJP के चमचों को बात कराने से कोई फ़ायदा नहीं है. कागज़ है तो मुंह पर मारिए, बोल दीजिए प्रियांक ये लो कागज़ चाहिए ना तुम्हें, कागज़ दे दिया. So why are you hiding? What are you hiding? And you tell me, when the government is asking clarification तो बनता है ना. अगर क्लैरिफिकेशन सही निकला तो मैं सॉरी बोलूँगा, अगर उनका जो क्लैरिफिकेशन ठीक नहीं आए तो वो सॉरी बोले, और जो कागज़ तैयार करना है कर ले. लेकिन सर वो कब बोला मैंने? उस लेटर में कुछ लिखा है क्या बैन करने कर रहा है करके? कर्नाटक सरकार हो या मैं हो, हैव आई एवर सेड दैट? टेल मी इन दैट लेटर, वेयर हैव आई इवन सजेस्टेड दैट if you do not produce documents, we will review your activities in public domain? Have I said that? Have I used the word ban? Have I used the word dharma? Have I used the word Hindu? Have I used the word religion?
आई हैव नॉट यूज्ड एनी ऑफ दीज वर्ड्स। अब आरएसएस वाले, बीजेपी वाले, हिंदू धर्म कभी रजिस्टर हो सकता है क्या? मैंने कब मांगा हिंदू धर्म रजिस्टर करो करके? मैं तो ये संगठन जो है, और जो विचेवर ऑर्गेनाइजेशन, कोई भी संगठन रहने दीजिए, वो संविधान के तहत ही चलना चाहिए, कानून के चौकट में ही चलना चाहिए।